ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಡೈಲಿ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಕೂಡ ಶೇರ್ ಮಾಡಿ. ಬನ್ನಿ ಈಗ ಮೊದಲನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಅತಿ ಹೆಚ್ಚು ಕುಡಿಯುವ ನೀರಿನ ಸೌಲಭ್ಯ ಹೊಂದಿರುವ ರಾಜ್ಯ ಯಾವುದು? ಎ ಜಮ್ಮು ಕಾಶ್ಮೀರ, ಬಿ ಉತ್ತರ ಪ್ರದೇಶ, ಸಿ ಪಂಜಾಬ್, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್. ಭಾರತದಲ್ಲಿ ಅತಿ ಕಡಿಮೆ ಕುಡಿಯುವ ನೀರಿನ ಸೌಲಭ್ಯ ಹೊಂದಿರುವ ರಾಜ್ಯ ಯಾವುದು? ಎ ಜಮ್ಮು ಕಾಶ್ಮೀರ, ಬಿ ಉತ್ತರ ಪ್ರದೇಶ, ಸಿ ರಾಜಸ್ಥಾನ್, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನಾಗಿ ವಿಭಾಗಿಸುವ ನದಿ ಯಾವುದು? ಎ ಲೋನಿ ನದಿ, ಬಿ ನರ್ಮದಾ ನದಿ, ಸಿ ತಪತಿ ನದಿ, ಡಿ ಗೋದಾವರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನರ್ಮದಾ ನದಿ. ಕ್ವಶನ್ ನಂಬರ್ 4. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು? ಎ ಸಿಂಧು ನದಿ, ಬಿ ಶರಾವತಿ ನದಿ, ಸಿ ಕಾವೇರಿ ನದಿ, ಡಿ ನರ್ಮದಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನರ್ಮದಾ ನದಿಯಾಗಿದೆ. ಕ್ವಶನ್ ನಂಬರ್ 5. ಭಾರತದಲ್ಲಿ ಹರಿಯುವ ಏಕೈಕ ಉಪ್ಪು ನೀರಿನ ನದಿ ಯಾವುದು? ಎ ಲೋನಿ ನದಿ, ಬಿ ತಪತಿ ನದಿ, ಸಿ ನರ್ಮದಾ ನದಿ, ಡಿ ಮಾಹಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲೋನಿ ನದಿ. ಕ್ವಶನ್ ನಂಬರ್ 6. ನದಿಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಎ ಕಾಸ್ಮಾಲಜಿ, ಬಿ ಲಿಮ್ನಾಲಜಿ, ಸಿ ಪೆಡಾಲಜಿ, ಡಿ ಪೊಟಮಾಲಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೊಟಮಾಲಜಿ. ಕ್ವಶನ್ ನಂಬರ್ 7. ಪ್ರಪಂಚದ ಅತಿದೊಡ್ಡ ನದಿ ಮುಖಜ ಭೂಮಿ ಯಾವುದು? ಎ ನರ್ಮದಾ ನದಿ ಮುಖಜ ಭೂಮಿ, ಬಿ ಗಂಗಾ ನದಿ ಮುಖಜ ಭೂಮಿ, ಸಿ ಸಿಂಧೂ ನದಿ ಮುಖಜ ಭೂಮಿ, ಡಿ ಮಿಸಿಸಿಪ್ಪಿ ನದಿ ಮುಖಜ ಭೂಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ನದಿ ಮುಖಜ ಭೂಮಿ. ಗಂಗಾ ನದಿ ಮುಖಜ ಭೂಮಿಯು ಪ್ರಪಂಚದ ಅತಿದೊಡ್ಡ ನದಿ ಮುಖಜ ಭೂಮಿಯಾಗಿದೆ. ಕ್ವಶನ್ ನಂಬರ್ 8. ಯಾವ ನದಿಯನ್ನು ಭಾರತದ ನದಿಗಳ ತಂದೆ ಎಂದು ಕರೆಯುತ್ತಾರೆ? ಎ ಗಂಗಾ ನದಿ, ಬಿ ಗೋದಾವರಿ ನದಿ, ಸಿ ಸಿಂಧೂ ನದಿ, ಡಿ ಯಮುನಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಧೂ ನದಿ. ಸಿಂಧೂ ನದಿಯನ್ನು ಭಾರತದ ನದಿಗಳ ತಂದೆ ಎಂದು ಕರೆಯುತ್ತಾರೆ. ಕ್ವಶನ್ ನಂಬರ್ 9. ಸಿಂಧೂ ನದಿ ಭಾರತದಲ್ಲಿ ಹರಿಯುವ ಉದ್ದ ಎಷ್ಟು? ಎ 700 ಕಿಲೋಮೀಟ್ರು, ಬಿ 708 ಕಿಲೋಮೀಟ್ರು, ಸಿ 709 ಕಿಲೋಮೀಟ್ರು, ಡಿ 710 ಕಿಲೋಮೀಟ್ರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 709 ಕಿಲೋಮೀಟರ್ ಆಗಿದೆ. ಕ್ವಶನ್ ನಂಬರ್ 10. ಸಿಂಧೂ ನದಿಯು ಭಾರತದಲ್ಲಿ ಯಾವ ಎರಡು ಶ್ರೇಣಿಗಳ ನಡುವೆ ಹರಿಯುತ್ತದೆ? ಆಪ್ಷನ್ ಎ ಪೀರ್ ಪಂಜಲ್ ಶ್ರೇಣಿ ಮತ್ತು ಲಡಾಖ್ ಶ್ರೇಣಿ, ಬಿ ಪೀರ್ ಪಂಜಲ್ ಶ್ರೇಣಿ ಮತ್ತು ಜಾಸ್ಕರ್ ಶ್ರೇಣಿ, ಸಿ ಜಾಸ್ಕರ್ ಶ್ರೇಣಿ ಮತ್ತು ಲಡಾಖ್ ಶ್ರೇಣಿ, ಡಿ ಮೇಲಿನ ಎಲ್ಲವೂ ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಾಸ್ಕರ್ ಶ್ರೇಣಿ ಮತ್ತು ಲಡಾಖ್ ಶ್ರೇಣಿ. ಕ್ವಶನ್ ನಂಬರ್ 11. ಕೆಳಗಿನ ಯಾವ ನದಿ ಪಂಜಾಬ್ನಲ್ಲಿ ಹರಿಯುವುದಿಲ್ಲ? ಎ ಜೀಲಂ ನದಿ, ಬಿ ಸಿಂಧು ನದಿ, ಸಿ ಚಿನಾಬ್ ನದಿ, ಡಿ ಸಟ್ಲೇಜ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಧು ನದಿ. ಸಿಂಧು ನದಿ ಪಂಜಾಬ್ ರಾಜ್ಯದಲ್ಲಿ ಹರಿಯುವುದಿಲ್ಲ. ಪಂಜಾಬ್ನಲ್ಲಿ ಜೇಲಂ, ಚಿನಾಬ್, ಬಿಯಾಸ್, ರಾವಿ, ಸಟ್ಲೇಜ್ ನದಿಗಳು ಹರಿಯುತ್ತವೆ. ಆದ್ದರಿಂದ ಪಂಜಾಬನ್ನು ಪಂಚ ನದಿಗಳ ನಾಡು ಎಂದು ಕರೆಯುತ್ತಾರೆ. ಕೆಳಗಿನ ಯಾವ ನದಿ ಉಲ್ಲಾರ್ ಸರೋವರದ ಮೂಲಕ ಹರಿಯುತ್ತದೆ? ಎ ಜೇಲಂ ನದಿ, ಬಿ ಚಿನಾಬ್ ನದಿ, ಸಿ ಬಿಯಾಸ್ ನದಿ, ಡಿ ರಾವಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೇಲಂ ನದಿ. ಕ್ವಶನ್ ನಂಬರ್ 13. ಪೌರಸ್ ಮತ್ತು ಅಲೆಕ್ಸಾಂಡರ್ ನಡುವೆ ಐಡಸ್ಪಸ್ ಕದನ ಯಾವ ನದಿಯ ದಡದ ಮೇಲೆ ನಡೆಯಿತು? ಎ ರಾವಿ ನದಿ, ಬಿ ಬಿಯಾಸ್ ನದಿ, ಸಿ ಚಿನಾಬ್ ನದಿ, ಡಿ ಜೇಲಂ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೇಲಂ ನದಿ. ಕ್ವಶನ್ ನಂಬರ್ 14. ಹರಪ್ಪ ನಗರ ಯಾವ ನದಿಯ ದಡದ ಮೇಲೆ ಕಂಡುಬರುತ್ತದೆ? ಎ ರಾವಿ ನದಿ, ಬಿ ಬಿಯಾಸ್ ನದಿ, ಸಿ ಚಿನಾಬ್ ನದಿ,
ಡಿ ಜೇಲಂ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾವಿ ನದಿ. ಹರಪ್ಪನಗರ ರಾವಿ ನದಿಯ ದಡದ ಮೇಲೆ ಕಂಡುಬರುತ್ತದೆ. ಕ್ವೆಶ್ಚನ್ ನಂಬರ್ 15. ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಅಂತ್ಯವಾಗುವ ಸಿಂಧೂ ನದಿಯ ಏಕೈಕ ಉಪನದಿ ಯಾವುದು? ಎ ರಾವಿ ನದಿ, ಬಿ ಬಿಯಾಸ್ ನದಿ, ಸಿ ಚಿನಾಬ್ ನದಿ, ಡಿ ಜೇಲಂ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಯಾಸ್ ನದಿ ಆಗಿದೆ. ಕ್ವೆಶ್ಚನ್ ನಂಬರ್ 16. ಭಾರತದ ಗಡಿಯಾಚೆ ಉಗಮ ಹೊಂದಿ ಭಾರತದಲ್ಲಿ ಹರಿಯುವ ಸಿಂಧೂ ನದಿಯ ಏಕೈಕ ಉಪನದಿ ಯಾವುದು? ಎ ಜೇಲಂ ನದಿ, ಬಿ ಚೆನಾಬ್ ನದಿ, ಸಿ ಸಟ್ಲೇಜ್ ನದಿ, ಡಿ ಬಿಯಾಸ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಟ್ಲೇಜ್ ನದಿ. ಕ್ವೆಶ್ಚನ್ ನಂಬರ್ 17. ಸಿಂಧೂ ನದಿಯ ಉಪನದಿಗಳಲ್ಲಿ ಅತಿ ದೊಡ್ಡ ಉಪನದಿ ಯಾವುದು? ಎ ಜೇಲಂ ನದಿ, ಬಿ ಚೆನಾಬ್ ನದಿ, ಸಿ ಸಟ್ಲೇಜ್ ನದಿ, ಡಿ ಬಿಯಾಸ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಟ್ಲೇಜ್ ನದಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ನದಿ ಒಪ್ಪಂದ ಯಾವಾಗ ನಡೆಯಿತು? ಎ 1960 ಸೆಪ್ಟೆಂಬರ್ 19, ಬಿ 1961 ಸೆಪ್ಟೆಂಬರ್ 19, ಸಿ 1962 ಸೆಪ್ಟೆಂಬರ್ 19, ಡಿ 1963 ಸೆಪ್ಟೆಂಬರ್ 19. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1960 ಸೆಪ್ಟೆಂಬರ್ 19 ಸರಿಯಾಗಿದೆ. ಸಿಂಧೂ ನದಿ ಒಪ್ಪಂದದನ್ವಯ ಕೆಳಗಿನ ನದಿಗಳಲ್ಲಿ ಭಾರತದ ನಿಯಂತ್ರಣದಲ್ಲಿ ಇಲ್ಲದಿರುವ ನದಿ ಯಾವುದು? ಎ ಚಿನಾಬ್ ನದಿ, ಬಿ ಬಿಯಾಸ್ ನದಿ, ಸಿ ರಾವಿ ನದಿ, ಡಿ ಸಟ್ಲೇಜ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಿನಾಬ್ ನದಿ. 1960 ಸೆಪ್ಟೆಂಬರ್ 19ರಂದು ನಡೆದ ಸಿಂಧೂ ನದಿ ಒಪ್ಪಂದದನ್ವಯ ಇಂಡಸ್, ಚಿನಾಬ್ ಮತ್ತು ಜೀಲಂ ನದಿಗಳು ಪಾಕಿಸ್ತಾನದ ನಿಯಂತ್ರಣದಲ್ಲಿವೆ. ಅದೇ ರೀತಿ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳು ಭಾರತದ ನಿಯಂತ್ರಣದಲ್ಲಿವೆ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಎ ಸಿಂಧೂ ನದಿ, ಬಿ ಗಂಗಾ ನದಿ, ಸಿ ಗೋದಾವರಿ ನದಿ, ಡಿ ನೈಲ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ನದಿ. ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿಯಾಗಿದೆ. ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿಯಾದರೆ ಅದೇ ರೀತಿ ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ನದಿಯಾಗಿದೆ. ಅದೇ ರೀತಿ ಕರ್ನಾಟಕದ ಅತಿ ಉದ್ದವಾದ ನದಿ ಕಾವೇರಿ ನದಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ಭಗೀರಥಿ ಮತ್ತು ಅಲಕಾನಂದ ನದಿಗಳು ಸಂಗಮ ಹೊಂದುವ ಸ್ಥಳ ಯಾವುದು? ಎ ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಬಿ ಉತ್ತರ ಪ್ರದೇಶದ ವಾರಣಾಸಿ, ಸಿ ಉತ್ತರಾಖಂಡದ ದೇವಪ್ರಯಾಗ್, ಡಿ ಉತ್ತರಾಖಂಡದ ಗಂಗೋತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡದ ದೇವಪ್ರಯಾಗ್ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ಗಂಗಾ ನದಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹರಿಯುವುದಿಲ್ಲ? ಎ ಹಿಮಾಚಲ ಪ್ರದೇಶ, ಬಿ ಉತ್ತರಾಖಂಡ್, ಸಿ ಉತ್ತರ ಪ್ರದೇಶ, ಡಿ ಜಾರ್ಖಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಚಲ ಪ್ರದೇಶ. ಗಂಗಾ ನದಿ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಹರಿಯುವುದಿಲ್ಲ. ಇನ್ನು ಈ ಗಂಗಾ ನದಿ ಹರಿಯುವ ರಾಜ್ಯಗಳೆಂದರೆ ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ್, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹರಿಯುತ್ತದೆ. ತೆಹರಿ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಎ ಉತ್ತರ ಪ್ರದೇಶ, ಬಿ ಹಿಮಾಚಲ ಪ್ರದೇಶ, ಸಿ ಉತ್ತರಾಖಂಡ, ಡಿ ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ. ತೆಹರಿ ಅಣೆಕಟ್ಟು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತದೆ. ಫ್ರೆಂಡ್ಸ್, ಇನ್ನು ತೆಹರಿ ಅಣೆಕಟ್ಟಿನ ಬಗ್ಗೆ ನೋಡೋದಾದರೆ ತೆಹರಿ ಅಣೆಕಟ್ಟು ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ತೆಹರಿ ಅಣೆಕಟ್ಟು ಭಾರತದ ಅತಿ ಎತ್ತರವಾದ ಅಣೆಕಟ್ಟಾಗಿದೆ. ಈ ಅಣೆಕಟ್ಟಿನ ಎತ್ತರ 260.5 ಮೀಟರ್. ಯಾವ ನದಿಯ ದಡದ ಮೇಲೆ ಉತ್ತರ ಪ್ರದೇಶದ ರಾಜಧಾನಿಯಾದ ಲಕ್ನೋ ನಗರ ಕಂಡುಬರುತ್ತದೆ? ಎ ರಾಮಗಂಗಾ, ಬಿ ಗೋಮತಿ, ಸಿ ಕರ್ನಾಲಿ ಅಥವಾ ಘಾಗ್ರಾ, ಡಿ ಕೋಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಮತಿ. ಇನ್ನು ಗೋಮತಿ ನದಿಯು ಗಂಗಾ ನದಿಯ ಎಡದಂಡೆಯ ಉಪನದಿಯಾಗಿದ್ದು ಇದು ನೇಪಾಳ ದೇಶದ ಗೋಮ್ತಾಲ್ ಎಂಬ ಪ್ರದೇಶದಲ್ಲಿ ಉಗಮವಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿಯಾಗಿದ್ದು?
ನೇಪಾಳದ ಅತಿ ಉದ್ದವಾದ ನದಿ ಕೂಡ ಆಗಿದೆ. ಎ ರಾಮ್ಗಂಗಾ ನದಿ, ಬಿ ಗೋಮತಿ ನದಿ, ಸಿ ಕರ್ನಾಲಿ ಅಥವಾ ಗಾಗ್ರಾ ನದಿ, ಡಿ ಕೋಸಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಲಿ ಅಥವಾ ಗಾಗ್ರಾ ನದಿ ಸರಿಯಾಗಿದೆ. ಈ ಗಾಗ್ರಾ ನದಿಯನ್ನು ನೇಪಾಳದಲ್ಲಿ ಕರ್ನಾಲಿ ನದಿ ಎಂದು ಕೂಡ ಕರೆಯುತ್ತಾರೆ. ಇನ್ನು ಈ ಗಾಗ್ರಾ ನದಿಯು ಗಂಗಾ ನದಿಯ ಎಡದಂಡೆಯ ಉಪನದಿಗಳಲ್ಲಿ ಅತಿ ಉದ್ದವಾದ ನದಿಯಾಗಿದೆ. ಗಂಗಾ ನದಿಯ ಅತಿ ಉದ್ದವಾದ ಉಪನದಿ ಯಮುನಾ ನದಿಯಾದರೆ ಗಂಗಾ ನದಿಯ ಎಡದಂಡೆಯ ಉಪನದಿಗಳಲ್ಲಿ ಅತಿ ಉದ್ದವಾದ ನದಿ ಈ ಗಾಗ್ರಾ ನದಿಯಾಗಿದೆ. ಗಾಗ್ರಾ ಅಥವಾ ಕರ್ನಾಲಿ ನದಿ. ಈ ಗಾಗ್ರಾ ನದಿಯ ದಡದ ಮೇಲೆ ಅಯೋಧ್ಯೆ ಅಥವಾ ಫೈಜಾಬಾದ್ ನಗರ ಕೂಡ ಕಂಡುಬರುತ್ತದೆ. ಭಾರತದ ಜಾವಾ ಎಂದು ಹೆಸರುವಾಸಿಯಾಗಿರುವ ಗೋರಖ್ಪುರ ನಗರವು ಯಾವ ನದಿಯ ದಡದ ಮೇಲೆ ಕಂಡುಬರುತ್ತದೆ? ಎ ರಪ್ತಿ ನದಿ, ಬಿ ಮಂದಾಕಿನಿ ನದಿ, ಸಿ ಗಂಗಾ ನದಿ, ಡಿ ಗಾಗ್ರಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಪ್ತಿ ನದಿ. ಈ ರಪ್ತಿ ನದಿಯು ಗಾಗ್ರಾ ನದಿಯ ಉಪನದಿಯಾಗಿದೆ. ಇನ್ನು ಜಾವಾ ಎಂಬ ಪ್ರದೇಶವು ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತದೆ. ಇದು ಸಕ್ಕರೆ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ. ಅದೇ ರೀತಿ ಉತ್ತರ ಪ್ರದೇಶದ ಗೋರಖ್ಪುರ ಸಹ ಸಕ್ಕರೆ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿರುವುದರಿಂದ ಈ ಉತ್ತರ ಪ್ರದೇಶದ ಗೋರಖ್ಪುರ ನಗರವನ್ನು ಭಾರತದ ಜಾವಾ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್. ಬಿಹಾರದ ಕಣ್ಣೀರಿನ ನದಿ ಯಾವುದು? ಎ ರಾಮ್ಗಂಗಾ ನದಿ, ಬಿ ಕೋಸಿ ನದಿ, ಸಿ ಗಾಗ್ರಾ ನದಿ, ಡಿ ಗಂಗಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಸಿ ನದಿ. ಕೋಸಿ ನದಿಯನ್ನು ಬಿಹಾರದಲ್ಲಿ ಅರುಣಾ ನದಿ ಎಂದು ಕೂಡ ಕರೆಯುತ್ತಾರೆ. ಇನ್ನು ಕೋಸಿ ನದಿಗೆ ಭಾರತ ಮತ್ತು ನೇಪಾಳ ದೇಶದ ಸಹಯೋಗದಲ್ಲಿ ಕೋಸಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಗಂಗಾ ನದಿಯ ಅತಿದೊಡ್ಡ ಉಪನದಿ ಯಾವುದು? ಎ ಯಮುನಾ ನದಿ, ಬಿ ಗಾಗ್ರಾ ನದಿ, ಸಿ ಕೋಸಿ ನದಿ, ಡಿ ದಾಮೋದರ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಮುನಾ ನದಿಯಾಗಿದೆ. ಈ ಯಮುನಾ ನದಿಯು ಉತ್ತರಾಖಂಡ್ ರಾಜ್ಯದ ತೆಹರಿ ಗಢವಾಲ್ ಜಿಲ್ಲೆಯ ಯಮುನೋತ್ರಿಯಲ್ಲಿ ಉಗಮವಾಗುತ್ತದೆ. ಇನ್ನು ಈ ಯಮುನಾ ನದಿಯು ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಬಳಿ ಗಂಗಾ ನದಿಯನ್ನು ಸೇರುತ್ತದೆ. ಯಮುನಾ ನದಿಯು ಗಂಗಾ ನದಿಯ ಸೋದರಿ ನದಿ ಎಂದು ಸಹ ಕರೆಯುತ್ತಾರೆ. ಯಮುನಾ ನದಿಯ ಅತಿದೊಡ್ಡ ಉಪನದಿ ಯಾವುದು? ಎ ರಿಷಿಗಂಗಾ ನದಿ, ಬಿ ಬೇಟ್ವಾ ನದಿ, ಸಿ ಕೇನ್ ನದಿ, ಡಿ ಚಂಬಲ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಂಬಲ್ ನದಿ. ಯಮುನಾ ನದಿಯ ಅತಿದೊಡ್ಡ ಉಪನದಿ ಚಂಬಲ್ ನದಿ. ಗಂಗಾ ನದಿಯ ಅತಿದೊಡ್ಡ ಉಪನದಿ ಯಮುನಾ ನದಿ. ಸ್ನೇಹಿತರೆ, ಇನ್ನು ಚಂಬಲ್ ನದಿಯ ಬಗ್ಗೆ ನೋಡೋದಾದರೆ ಚಂಬಲ್ ನದಿ ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಉಗಮವಾಗುತ್ತದೆ. ಇನ್ನು ಚಂಬಲ್ ನದಿಗೆ ಮಧ್ಯಪ್ರದೇಶದಲ್ಲಿ ಮಹಾತ್ಮ ಗಾಂಧಿ ಸಾಗರ ಅಣೆಕಟ್ಟು ನಿರ್ಮಿಸಲಾಗಿದೆ. ಅದೇ ರೀತಿ ಚಂಬಲ್ ನದಿಗೆ ಗುಜರಾತ್ನಲ್ಲಿ ರಾಣಾ ಪ್ರತಾಪ್ ಸಾಗರ್ ಎಂಬ ಅಣೆಕಟ್ಟು ಮತ್ತು ಕೋಟಾ ಸಾಗರ್ ಎಂಬ ಅಣೆಕಟ್ಟು, 2 ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಚಂಬಲ್ ನದಿ ಮತ್ತು ಅದರ ಉಪನದಿಗಳು ಮಾಳ್ವಾ ಪ್ರಸ್ಥಭೂಮಿಗೆ ನೀರುಣಿಸುತ್ತವೆ. ಮಧ್ಯಪ್ರದೇಶದ ಉಜ್ಜಯಿನಿ ನಗರ ಯಾವ ನದಿಯ ದಡದ ಮೇಲಿದೆ? ಎ ಸಿಪ್ರಾ ನದಿ, ಬಿ ಬನಾಸ್ ನದಿ, ಸಿ ಬೇಟ್ವಾ ನದಿ, ಡಿ ಕೇನ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಪ್ರಾ ನದಿ. ಸಿಪ್ರಾ ನದಿಯು ಚಂಬಲ್ ನದಿಯ ಉಪನದಿಯಾಗಿದೆ. ಅದೇ ರೀತಿ ಮಧ್ಯಪ್ರದೇಶದ ಉಜ್ಜಯಿನಿ ನಗರ ಕುಂಭಮೇಳ ನಡೆಯುವ ಸ್ಥಳವಾಗಿದೆ. ನೆಕ್ಸ್ಟ್ ಕ್ವಶನ್. ಗೋವಿಂದ ವಲ್ಲಭ ಪಂತ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಎ ಬೇಟ್ವಾ ನದಿ, ಬಿ ಯಮುನಾ ನದಿ, ಸಿ ರಿಹಾಂದ್ ನದಿ, ಡಿ ಗಂಗಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಿಹಾಂದ್ ನದಿಯಾಗಿದೆ. ಇನ್ನು ಈ ಗೋವಿಂದ ವಲ್ಲಭ ಪಂತ್ ಎಂಬ ಅಣೆಕಟ್ಟು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಇನ್ನು ಈ ಗೋವಿಂದ ವಲ್ಲಭ ಪಂತ್ ಅಣೆಕಟ್ಟು ಕಟ್ಟಿರುವ ರಿಹಾಂದ್ ನದಿಯು ಸೋನಾ ನದಿಯ ಉಪನದಿಯಾಗಿದೆ. ಇನ್ನು ಈ ಸೋನಾ ನದಿ ಚಂಬಲ್ ನದಿಯ ಉಪನದಿಯಾದರೆ ಈ ಚಂಬಲ್ ನದಿ ಯಮುನಾ ನದಿಯ ಉಪನದಿ. ಅದೇ ರೀತಿ ಯಮುನಾ ನದಿಯು ಗಂಗಾ ನದಿಯ ಉಪನದಿಯಾಗಿದೆ. ಫರಕ್ಕಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಎ ಬ್ರಹ್ಮಪುತ್ರ ನದಿ, ಬಿ ಯಮುನಾ ನದಿ, ಸಿ ದಾಮೋದರ್ ನದಿ, ಡಿ ಗಂಗಾ ನದಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ನದಿ. ಈ ಫರಕ್ಕಾ ಅಣೆಕಟ್ಟನ್ನು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇನ್ನು ಈ ಅಣೆಕಟ್ಟಿನ ನಂತರ ಗಂಗಾ ನದಿಯು 2 ಕವಲುಗಳಾಗಿ ಒಡೆದು ಒಂದು ಪದ್ಮ ಮತ್ತು ಇನ್ನೊಂದು ಓಗ್ಲಿ 2 ಕವಲುಗಳಾಗಿ ಹರಿದು ಪದ್ಮಾ ನದಿಯು ಬಾಂಗ್ಲಾದೇಶದಲ್ಲಿ ಹರಿದು ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ. ಇನ್ನೊಂದು ನದಿಯಾದ ಓಗ್ಲಿ ನದಿಯು ಪಶ್ಚಿಮ ಬಂಗಾಳದಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಸ್ವತಂತ್ರ ಭಾರತದ ಮೊದಲ ನದಿ ಕಣಿವೆ ಯೋಜನೆ ಯಾವುದು? ಎ. ದಾಮೋದರ್ ನದಿ ಕಣಿವೆ ಯೋಜನೆ, ಬಿ. ಗಂಗಾ ನದಿ ಕಣಿವೆ ಯೋಜನೆ, ಸಿ. ವೇದಾವತಿ ನದಿ ಕಣಿವೆ ಯೋಜನೆ, ಡಿ. ನರ್ಮದಾ ನದಿ ಕಣಿವೆ ಯೋಜನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಾಮೋದರ್ ನದಿ ಕಣಿವೆ ಯೋಜನೆ. ದಾಮೋದರ್ ನದಿ ಜಾರ್ಖಂಡ್ ರಾಜ್ಯದ ಚಾಂಡ್ವಿತೋರ್ ಎಂಬ ಪ್ರದೇಶದಲ್ಲಿ ಉಗಮವಾಗುತ್ತದೆ. ಜಾರ್ಖಂಡ್ ರಾಜ್ಯದ ಚಾಂಡ್ವಿತೋರ್ನಲ್ಲಿ ಉಗಮವಾಗುವ ಈ ನದಿ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹರಿದು ಓಗ್ಲಿ ನದಿಯನ್ನು ಸೇರುತ್ತದೆ. ಎಂದರೆ ಈ ದಾಮೋದರ್ ನದಿ ಓಗ್ಲಿ ನದಿಯ ಉಪನದಿಯಾಗಿದೆ ಮತ್ತು ಈ ದಾಮೋದರ್ ನದಿಯನ್ನು 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಸಂತಾಲರು ಬುಡಕಟ್ಟು ಜನಾಂಗದವರ ಪವಿತ್ರ ನದಿ ಯಾವುದು? ಎ. ದಾಮೋದರ್ ನದಿ, ಬಿ. ಓಗ್ಲಿ ನದಿ, ಸಿ. ರೂಪನಾರಾಯಣಿ ನದಿ, ಡಿ. ಕೊನಾರ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೂಪನಾರಾಯಣಿ ನದಿ. ರೂಪನಾರಾಯಣಿ ನದಿಯು ದಾಮೋದರ್ ನದಿಯ ಒಂದು ಕವಲು ನದಿಯಾಗಿದೆ. ದಾಮೋದರ್ ನದಿ ಪಶ್ಚಿಮ ಬಂಗಾಳದಲ್ಲಿ 2 ಕವಲುಗಳಾಗಿ ವಿಂಗಡಣೆಯಾಗುತ್ತದೆ. ಆ 2 ಕವಲುಗಳಲ್ಲಿ ಒಂದು ಕವಲು ನದಿ ಈ ರೂಪನಾರಾಯಣಿ ನದಿ. ಈ ರೂಪನಾರಾಯಣಿ ನದಿಯ ದಡದ ಮೇಲೆ ಸಂತಾಲರು ಬುಡಕಟ್ಟು ಜನಾಂಗ ಕಂಡುಬರುತ್ತದೆ. ಈ ಸಂತಾಲರು ಬುಡಕಟ್ಟು ಜನಾಂಗದವರ ಪವಿತ್ರ ನದಿ ಈ ರೂಪನಾರಾಯಣಿ ನದಿಯಾಗಿದೆ. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಜಲ ಹೆದ್ದಾರಿ ಯಾವುದು? ಎ. NWH-1, ಬಿ. NWH-2, ಸಿ. NWH-3, ಡಿ. NWH-4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ NWH-1. NWH ಎಂದರೆ ನ್ಯಾಷನಲ್ ವಾಟರ್ ಹೈವೇ. ಈ ಜಲ ಹೆದ್ದಾರಿ ಈ ರಾಷ್ಟ್ರೀಯ ಹೆದ್ದಾರಿ ಗಂಗಾ ಮತ್ತು ಓಗ್ಲಿ ನದಿಗಳಲ್ಲಿ ಕಂಡುಬರುತ್ತದೆ. ಈ ನ್ಯಾಷನಲ್ ವಾಟರ್ ಹೈವೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದಿಂದ ಪಶ್ಚಿಮ ಬಂಗಾಳದ ಆಲ್ಡಿಯಾ ಬಂದರಿನವರೆಗೆ ಸಂಪರ್ಕ ಕಲ್ಪಿಸುತ್ತದೆ. ಈ ರಾಷ್ಟ್ರೀಯ ಹೆದ್ದಾರಿಯ ಒಟ್ಟು ಉದ್ದ 1620 ಕಿಲೋಮೀಟರ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ಭಾರತದ ಅತಿ ಉದ್ದವಾದ ರೈಲು ರಸ್ತೆ ಸೇತುವೆಯನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಎ. ಲೋಹಿತಾ ನದಿ, ಬಿ. ಬ್ರಹ್ಮಪುತ್ರ ನದಿ, ಸಿ. ಸಟ್ಲೇಜ್ ನದಿ, ಡಿ. ಸಿಂಧೂ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ. ಈ ಬೋಗಿಬೇಲ್ ಸೇತುವೆ ಏಷ್ಯಾದ 2ನೇ ಅತಿ ಉದ್ದವಾದ ರಸ್ತೆ ರೈಲು ಸೇತುವೆಯಾಗಿದೆ. ಇನ್ನು ಈ ಸೇತುವೆಯ ಒಟ್ಟು ಉದ್ದ 4.9 ಕಿಲೋಮೀಟರ್. ಈ ಸೇತುವೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಈ 2 ರಾಜ್ಯಗಳನ್ನು ಸಂಪರ್ಕಿಸುತ್ತದೆ. ಭಾರತದಲ್ಲಿ ಮೊದಲು ಸೂರ್ಯನ ಕಿರಣಗಳನ್ನು ಪಡೆಯುವ ನದಿ ಯಾವುದು? ಎ. ದಿಹಾಂಗ್ ನದಿ, ಬಿ. ತಿಸ್ತಾ ನದಿ, ಸಿ. ಪದ್ಮಾ ನದಿ, ಡಿ. ಲೋಹಿತಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಹಿತಾ ನದಿ. ಭಾರತದಲ್ಲಿ ಮೊದಲು ಸೂರ್ಯನ ಕಿರಣಗಳನ್ನು ಪಡೆಯುವ ನದಿ ಲೋಹಿತಾ ನದಿಯಾಗಿದೆ. ಈ ಲೋಹಿತಾ ನದಿ ಟಿಬೆಟ್ ಭಾಗದಲ್ಲಿ ಉಗಮಿಸುತ್ತದೆ. ಆದ್ದರಿಂದ ಟಿಬೆಟ್ನಲ್ಲಿ ಈ ನದಿಗೆ ಜಾಯು ಎಂದು ಕೂಡ ಕರೆಯುತ್ತಾರೆ. ಇನ್ನು ಈ ಲೋಹಿತಾ ನದಿಯನ್ನು ರಕ್ತದ ನದಿ ಎನ್ನುವರು, ಏಕೆಂದರೆ ಈ ನದಿಯ ನೀರು ಕೆಂಪು ಬಣ್ಣದಲ್ಲಿರುತ್ತದೆ. ಈ ಲೋಹಿತಾ ನದಿ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ. ಭಾರತದ ಅತಿ ಉದ್ದವಾದ ಸೇತುವೆ ಯಾವುದು? ಎ. ಬೋಗಿಬೇಲ್ ಸೇತುವೆ, ಬಿ. ಅಟಲ್ ಸೇತುವೆ, ಸಿ. ಭೂಪೇನ್ ಹಜಾರಿಕಾ ಸೇತುವೆ, ಡಿ. ಶರಾವತಿ ಸೇತುವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭೂಪೇನ್ ಹಜಾರಿಕಾ ಸೇತುವೆಯಾಗಿದೆ. ಇನ್ನು ಈ ಸೇತುವೆಯನ್ನು ಧೋಲಾಸಾಡಿಯಾ ಸೇತುವೆ ಎಂದು ಕೂಡ ಕರೆಯುತ್ತಾರೆ. ಈ ಸೇತುವೆಯ ಒಟ್ಟು ಉದ್ದ 9.15 ಕಿಲೋಮೀಟರ್ ಆಗಿದೆ. ಇದನ್ನು ಲೋಹಿತಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಧೋಲಾಸಾಡಿಯಾ ಸೇತುವೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಗುಜರಾತ್ನ ಅಹಮದಾಬಾದ್ ನಗರ ಯಾವ ನದಿಯ ದಡದ ಮೇಲೆ ಕಂಡುಬರುತ್ತದೆ? ಎ. ಲೋನಿ ನದಿ, ಬಿ. ಸಬರಮತಿ ನದಿ,
ಸಿ ಮಾಹಿ ನದಿ, ಡಿ ಲೋಹಿತಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಬರಮತಿ ನದಿ. ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದು ಹೋಗುವ ಭಾರತದ ನದಿ ಯಾವುದು? ಎ ಲೋನಿ ನದಿ, ಬಿ ಸಬರಮತಿ ನದಿ, ಸಿ ಮಾಹಿ ನದಿ, ಡಿ ನರ್ಮದಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಹಿ ನದಿ. ಕೊನೆಯ ಪ್ರಶ್ನೆ, ಕಚ್ ಜೌಗು ಪ್ರದೇಶದಲ್ಲಿ ಬತ್ತಿ ಹೋಗುವ ಭಾರತದ ಏಕೈಕ ನದಿ ಯಾವುದು? ಎ ಲೋನಿ ನದಿ, ಬಿ ಸಬರಮತಿ ನದಿ, ಸಿ ಮಾಹಿ ನದಿ, ಡಿ ಲೋಹಿತಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲೋನಿ ನದಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.